श्रीमद्रेवणसिद्धस्य करजोळपुरुषोत्तमा हर अनंत महिमाशाली अनंत वरदायकं मोक्षदं शिष्यवृन्दस्य वन्दे श्रीगुरु रेवणसिद्धशिवशरणाम्बुजमहं भजे। वन्दे श्रीगुरु रेवणसिद्धशिवशरणाम्बुजमहं भजे। ಭಕ್ತರಿಗೆ ಆನಂದ ಚಿಕ್ಕರೇವಣ ಸಿದ್ಧ ಬಂದ ಭಕ್ತರಿಗೆ ಸುಖವ ತಂದ ಮುಕ್ತಿಯ ಕಲಕೋಟಿಲಿಂದ ಜಗಕ್ಕೆಲ್ಲ ಆನಂದ ಜಗಕ್ಕೆಲ್ಲ ಆನಂದ. ಭಾರತದಲ್ಲಿ ಪ್ರಪ್ರಥಮವಾಗಿ ಹಾರಿಸಿದವರು ಯಾರು ಅಂತ ಕೇಳಿದರೆ ನಮ್ಮ ಯಾವ ಶ್ರೀ ಸದ್ಗುರು ರೇವಣಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರು. ಇವರು ನಮ್ಮ ಪಕ್ಕದ ಹಳ್ಳಿಯವರು. ನಮಗೆ ಅವರು ವಿಶೇಷವಾದ ಒಂದು ಸ್ವಾಭಿಮಾನ. ಮಹಾತ್ಮರು ಅಷ್ಟಾವರಣ ನಿಷ್ಠರಾಗಿರ್ತಕ್ಕಂಥವರು. ಅದನ್ನೇ ಮುಂದುವರಿಸಬೇಕಂತ ತಿಳ್ಕೊಂಡು ಬಹಳಷ್ಟು ಜೀವನದ ತುಂಬ ಪ್ರಯತ್ನ ಮಾಡಿ ಜಗದ್ಗುರು ಸಿದ್ಧಾರೂಢರಿಗೆ ಲಿಂಗಧಾರಣೆ ಮಾಡಬೇಕಂತ ಬಂದು ಜಗದ್ಗುರು ಸಿದ್ಧಾರೂಢರನ್ನು ಕಂಡಾಗ ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್ ಲಿಂಗಭಾಯಾತ್ ಪರಂ ನಾಸ್ತಿ ತಸ್ಮಾನ್ ಲಿಂಗಂ ಅಹಂ ಸದಾ ಎಂಬ ಈ ಯಾವ ಆಗಮ ಪ್ರಮಾಣದ ಅನುಸಾರವಾಗಿ ಜಗದ್ಗುರು ಸಿದ್ಧಾರೂಢರನ್ನೇ ಲಿಂಗ ರೂಪದಲ್ಲಿ ಕಂಡಂಥ ಯಾವ ರೇವಣಸಿದ್ಧ ಶಿವಶರಣರು ಅಂತ ಪೂಜ್ಯರ ಅಮೃತ ಮಹೋತ್ಸವ ಮತ್ತು ಪುಣ್ಯಾರಾಧನೆ ಇದು ಅಲ್ಲದೆ ಯಾವ ಶತಸ್ಥಲ ಬ್ರಹ್ಮಿ ತೀರ್ಥಲಿಂಗ ಪಟ್ಟದೇವರ 19ನೇ ವರ್ಷದ ಪುಣ್ಯಾರಾಧನೆ, ಶ್ರೀ ಶತಸ್ಥಲ ಬ್ರಹ್ಮ ಸದ್ಯಕಾಲದ ಈ ಮಠದ ಪೀಠಾಧಿಪತಿಗಳಾದ ಚನ್ನಬಸವ ಪಟ್ಟದೇವರ 19ನೇ ಪಟ್ಟಾಭಿಷೇಕ ವಾರ್ಷಿಕ ಮಹೋತ್ಸವ
ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹದಾಕಾರವಾಗಿರ್ತಕ್ಕಂಥ ಕಾರ್ಯಕ್ರಮ ಮೊನ್ನೆ ಕಲಬುರಗಿಯಲ್ಲಿ ಸಿದ್ಧಾರೂಢಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹತ್ತಿರದಲ್ಲೇ ಕೂತಿದ್ರು. ಅವರಂದರು, ಅಪ್ಪರ ನೀವು ಎಂದ ನಮ್ಮ ಆಳಂದ ಮಠಕ್ಕೆ ಬಂದಿರೇನು ಅಂತ ಕೇಳಿದ್ರು. ಇಲ್ಲಪ್ಪ, ನಾ ಬಂದಿಲ್ಲ ಅಂತ ಹೇಳಿದೆ. ಇಲ್ಲರಪ್ಪ, ಈ ಸಲ ನಾವು ವಿಶೇಷವಾಗಿ ಯಾವ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಮತ್ತು ತಾವು ಬರಬೇಕು. ನಾವು ನಿಮ್ಗೆ ಆಮಂತ್ರಣನೂ ಕೊಟ್ಟಿಲ್ಲ, ಪತ್ರಿಕೆಯೊಳಗೆ ನಿಮ್ಮ ಹೆಸರು ಪ್ರಿಂಟ್ ಇಲ್ಲ ಅಂತ ಹೇಳಿದರು. ಅಲ್ರಿ, ನಮ್ಮ ರೇವಣಸಿದ್ದೇಶ್ವರ ಅಪ್ಪವರು ಮಾಡಿದಂಥ ಆ ಯಾವ ಏನಂತ ಕೇಳಿದ್ರೆ ಆ ಸ್ಥಾನ ಅಲ್ಲಿ ಬರಕ್ಕೆ ನಮಗೆ ಅದಕ್ಕೆ ಆಮಂತ್ರಣ ಬೇಕು ಅಂತಂದೆ. ಇಲ್ಲ, ತಾವು ಬರಬೇಕು ಅಂತ ಹೇಳಿದರು. ಆಯ್ತಂತ ತಿಳ್ಕೊಂಡು ಪೂಜ್ಯ ಇಂಚಲದ ಅಪ್ಪಾಜಿಯವ್ರದ್ದು ಸೊಲ್ಲಾಪುರದಲ್ಲಿ ಬಹಳ ದೊಡ್ಡ ಪ್ರಮಾಣದೊಳಗೆ ಕಾರ್ಯಕ್ರಮ ಇತ್ತು. ಪ್ರತಿ ವರ್ಷವೂ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೇನೆ. ಪೂಜ್ಯ ಅಪ್ಪಾಜಿಯವರು ಬರೋರಿದ್ದರು, ಅವ್ರ ಜೊತೆಗೆ ಸೇರಿಕೊಂಡು ನಾನು ಬಂದಿದ್ದೇನೆ. ಅಂಥ ಆ ಪಟ್ಟದೇವರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ವೇದಿಕೆ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ಅಲಂಕೃತರಾಗಿರತಕ್ಕಂಥ ಪರಮ ಪೂಜ್ಯರು, ಶ್ರೋತ್ರೀಯ ಬ್ರಹ್ಮನಿಷ್ಠರು, ಪಂಚ ಮಠಾಧೀಶರು, ಸಾಧು ಚಕ್ರವರ್ತಿ, ನಿರಾಭಾರಿ, ನಿರಾಡಂಬರ, ದೇಶಿಕೋತ್ತಮ, ಶಾಂತಿ ಬ್ರಹ್ಮರೆಂದೇ ಪ್ರಖ್ಯಾತರಾದ ಆರುಢ ಸಂಪ್ರದಾಯದ ಹಿರಿಚೇತನರಾದ ಪೂಜ್ಯ ಭಾರತೀ ಅಪ್ಪಾಜಿಯವರ ಶ್ರೀಪಾದದ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇದು ಅಲ್ಲದೆ ಈ ವೇದಿಕೆಯಲ್ಲಿ ಆಸನಸ್ಥರಾಗಿರ್ತಕ್ಕಂಥ ಎಲ್ಲ ಪೂಜ್ಯಪಾದರೇ ಹಾಗೂ ಮಾತೆಯರ ಶ್ರೀಪಾದದಲ್ಲಿ ಶಿರವಾಗಿ ತಮ್ಮೆಲ್ಲರ ಸದೃದಯಕ್ಕೆ ಸಾಕ್ಷಿ ರೂಪದಿಂದ ಬೆಳಗುವಂಥ ಆ ಪರಾತ್ಪರ ಪರಶಿವನಿಯೂ ಕೂಡ ವಂದಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಪರಮ ಪೂಜ್ಯರ ದಿವ್ಯ ಶ್ರೀಚರಣಕ್ಕೆ ವಂದಿಸಿ, ಗುರುನಾಥಾರೂಢರ ಸದ್ಗುರು ಸಿದ್ಧಾರೂಢಪ್ಪನವರ, ಇಂಚಲದ ಶಿವಯೋಗೀಶ್ವರರ, ತ್ರಿವೇಣಿ ತಪೋಮೂರ್ತಿಯಾಗಿರುವ ನಮ್ಮೆಲ್ಲರ ಭಾಗ್ಯದ ದೈವ ಇಂಚಲದ ಅಪ್ಪಂಗಳವರ ದಿವ್ಯ ಶ್ರೀಚರಣಗಳಿಗೆ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಈ ಮಠದ ಪವಿತ್ರ ಪರಂಪರೆಯ ಎಲ್ಲ ಸಂಪೂಜ್ಯರ ಶ್ರೀಚರಣಕ್ಕೆ ವಂದಿಸಿ, ಶಿವಾನುಭವ ಪೀಠದಲ್ಲಿ ವಿರಾಜಮಾನರಾಗಿರುವ ಎಲ್ಲ ಮಹಾತ್ಮರಲ್ಲಿಯೂ ಮಾತೆಯರಲ್ಲಿಯೂ ನಮಸ್ಕರಿಸಿ, ಬಹಳ ಸಹನತೆಯಿಂದ ಬಹು ಸಮಯದಿಂದ ಕುಳಿತಿರುವ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ದೊಡ್ಡ ಕಾರ್ಯಕ್ರಮ, ವೈಭವದ ಕಾರ್ಯಕ್ರಮ ಇಟ್ಟಿರ್ತಾವ, ಸುಮ್ಮನೆ ಒಂದೆರಡು ಮಾತುಗಳು. ಶ್ರೀಮದ್ ನಿಜಗುಣ ಶಿವಯೋಗಿಗಳು ನಮ್ಮೆಲ್ಲರಿಗೊಂದು ಕಿವಿ ಮಾತು ಹೇಳತ್ತಾರ. ಈ ಮಾತು ನಮ್ಮ ಬದುಕನ್ನ ಬದಲಾಯಿಸ್ತಾರೆ. ಪ್ರಪಂಚದೊಳಗೆ ಮನುಷ್ಯರಾಗಿ ಹುಟ್ಟಿರುವ ನಾವು, ಮನುಷ್ಯ ಜನ್ಮದ ಮೂಲ ಕರ್ತವ್ಯ ಏನು ಅಂದ್ರೆ ಆತ್ಮದರ್ಶನ. ಈ ಮನುಷ್ಯ ಕುಲದ ಜನನದ ಲಾಭವಾವುದು ಆನಾರೆಂದು ತಿಳಿಯುವುದು. ಮನುಷ್ಯನಾಗಿ ಹುಟ್ಟಿ ಪರಮ ತತ್ವದ ಜ್ಞಾನ ಮಾಡಿಕೊಳ್ಳಿಲ್ಲ ಅಂದ್ರೆ, ಸ್ವರೂಪದ ಜ್ಞಾನ ಮಾಡಿಕೊಳ್ಳಿಲ್ಲ ಅಂದ್ರೆ ತಸ್ಯ ಜನ್ಮ ನಿರರ್ಥಕ ಅಂತ ಶಾಸ್ತ್ರ ಹೇಳ್ತಾರೆ. ಅದನ್ನೇ ಸ್ಥಿರಮುಕ್ತಿ ಪಡೆಯದ ನರ ಜನ್ಮ ವ್ಯಾಖ್ಯೆ ಅಂತ ಹೇಳಿದ್ರು. ಹಾಗಾಗಿ ಈ ಜನ್ಮ ಮರಣ ರೂಪ ಬಂಧನಕ್ಕೆ ಕಾರಣ ಏನು ಅಂದ್ರೆ ಅಜ್ಞಾನ. ಅಜ್ಞಾನ ನಿವಾರಣೆ ಎದರಿಂದ ಆಯ್ತದ ಅಂದ್ರೆ ಜ್ಞಾನದಿಂದ. ಜ್ಞಾನ ಇಲ್ಲದೇನೆ ಅಜ್ಞಾನದ ನಾಶ ಯಾವ ಪ್ರಯತ್ನದಿಂದನೂ ಆಗಂಗಿಲ್ಲ. ಶ್ರುತಿ ಭಗವತಿ ಜ್ಞಾನ ದೇವತೋ ಕೈವಲ್ಯಂ ನ ಅನ್ಯ ಪಂಥಾಯ ಯನಾಯ ವಿದ್ಯತೆ ಅನ್ನುವಾಗ ಜ್ಞಾನಕ್ಕೆ ಬಿಟ್ಟು ಬೇರೆ ದಾರಿ ಇಲ್ಲ. ಕಂಡಬಿಟ್ಟು ಲಕ್ಷಣ ಬರ್ದಾರೆ, ಮತ್ತೊಂದು ಕಡೆಯವರು ಕರುಣೆ, ಸತ್ತಲೆ, ಶಾಸ್ತ್ರ ಎಲ್ಲ ಬರ್ತಾರೆ. ಇಲ್ಲಿ ಎಡ್ಡೆ ಮಾತು ಹೇಳಿದ್ರು,
ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಬೇಡುವೆನು. ಪರಮಾತ್ಮ ನನಗೆ ಇದು ನಡೆಸಿಕೊಡಲು. ಯಾರು ಯೋಗ್ಯ ಗುರುಗಳು, ಯಾರಿಂದ ಅಜ್ಞಾನ ನಾಶ ಆಯ್ತದ ನನಗೇನು ಗೊತ್ತು. ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು, ಬಂಧನ ಅಂದ್ರೇನು, ಇದ್ರ ಬಗ್ಗೆ ತಿಳುವಳಿಕೆ ಇದ್ರ ನಾನು ಯಾಕೆ ಹೀಗಿರ್ತಿದ್ದ ಪರಮಾತ್ಮ? ಪ್ರಪಂಚದೊಳಗೆ ಒಬ್ಬರಿಗಿಂತ ಒಬ್ಬರು ಭಾರಿ ಗುರುಗಳದ. ನಾ ಯಾವ ಗುರುಗಳ ಪಾದಕ್ಕೆ ಬಿದ್ದರೆ ನಾವು ಉದ್ಧಾರ ಆಯ್ತೀನಿ ಅಂತ ನನಗೇನು ಗೊತ್ತು? ಹೇ ಸದ್ಗುರು, ಹೇ ಪರಮಾತ್ಮ, ನಾನು ನಿನಗೆ ಪ್ರಾರ್ಥನೆ ಮಾಡ್ತೀನಿ, ಯೋಗ್ಯವಾಗಿರುವ ಸದ್ಗುರುವಿಗೆ ಒಯ್ದು ನನಗೆ ಭೇಟಿ ಮಾಡಿಸು, ಅಥವಾ ಸದ್ಗುರುವಿಗೆ ನನಗೆ ತಂದು ಕೊಡು. ಅಂತ ಸದ್ಗುರು ಸಿಕ್ಕ ಸಮಯದೊಳಗೆ ಬ್ಯಾಸರಿಸಲಾರ್ದಂಗ ಶ್ರದ್ಧಾ ಭಕ್ತಿಯಿಂದ ಅವನು ಸೇವಾ ಮಾಡುವಂತ ಸದ್ಬುದ್ಧಿ ಕೊಡು. ಎರಡು ಮಾತು ಹೇಳ್ಯಾರ ಅವರಿದ್ರಾಗ. ಗುರುಗಳಿಗೆ ಕೂಡ ಜವಾಬ್ದಾರಿನೂ ನಿಂದೆ, ಸೇವಾ ಮಾಡ ಬುದ್ಧಿ ಕೊಡುವ ಜವಾಬ್ದಾರಿನೂ ನಿಂದೆ. ಈ ಎರಡು ಗುಣ ಕೊಡು ಸಾಕು. ಯೋಗ್ಯವಾದ ಗುರುಗಳು ಸಿಕ್ಕರಂದ್ರೆ ಉದ್ಧಾರ ಆಗ್ಲಿಕ್ಕೆ ತಡ ಅಂತಂಗಿಲ್ಲ. ಸಿದ್ಧಿ ತೋರ್ಸ ಗುರುಗಳು ಬಹಳ ಮಂದಿ ಇದ್ದಿರ್ಬೇಕು ಜಗತ್ತಿನೊಳಗೆ. ಸದ್ಗುರು ಇರ್ಬೇಕು. ಹಂತಾವ ಸಿದ್ಧಾರೂಢಪ್ಪನ ಹಂತಾವ, ಇದ್ದದ ಇದ್ದಂಗೆ ತಿಳಿಸಾಮ, ಮಾಯದ ಗದ್ದಲ ಬಿಡಿಸಾಮ. ಬಸ್ ಇಷ್ಟು ಅವ್ರ ದಯ, ಅವ್ರ ಕರುಣ, ಅವ್ರಿಗೆ ನೋಡೋದೇ ಒಂದು ದೊಡ್ಡ ಭಾಗ್ಯ. ಯಾವ ಗುರುನಾಥಾರೂಢರು ನಿಮ್ಮ ಮಠದ ಭೂಮಿ ಪೂಜೆ ಮಾಡ್ಯಾರೋ ಆ ಗುರುನಾಥಾರೂಢರು ಅಪ್ಪ ಅವ್ರ ತೊಡಿ ಮೇಲೆ ದೇಹ ಬಿಟ್ಟಾರ. ಗುರುನಾಥಾರೂಢರದು ಎಲ್ಲ ತಪಸ್ಸನ್ನ ಅವರೊಳಗೆ ನೋಡ್ತೀನಿ. 16 ಸಾರಿ ಅವ್ರ ಜೊತೆಗೆ ಮಾತಾಡಿನ. ಈ ಬಲ, ಈ ಶಕ್ತಿ ನಿಮ್ಮಲ್ಲಿ ಎಲ್ಲಿಂದ ಬಂದದ್ರಿ ಅಪ್ಪ? 86-87 ವರ್ಷನಾಗ ಅಂದ್ರೆ ಅವ್ರು ಒಂದೇ ಅಂತಾರೆ. ಇದೆಲ್ಲ ಗುರುನಾಥಾರೂಢಂದಪ್ಪ, ನಂದೇನಿಲ್ಲ ಇದ್ರಾಗ ಅಂತಾರೆ. ಇದು ನನ್ನ ಆತ್ಮ ಸಾಕ್ಷಿ ಮಾಡಿ. ಅಪ್ಪ ಅವ್ರಿಗೆ ನೋಡಿದ್ರೆ ಗುರುನಾಥಾರೂಢರಿಗೆ ನೋಡಿದಂಗ, ರೇವಣ ಸಿದ್ಧ ಶರಣರಿಗೆ ನೋಡಿದಂಗ, ಸಿದ್ಧಾರ್ಥನವ್ರಿಗೆ ನೋಡಿದಂಗ. ಅವರ ಆಶೀರ್ವಾದ ನನ್ನ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸಿ ಮಾತಿಗೆ ವಿರಾಮ. ಸಿದ್ಧಾರೂಢ ಗುರುವೇ ನೀ ಎಲ್ಲಿರುವೆ? ದರ್ಶನ ನೀಡೋ ಓ ನನ್ನ ಪ್ರಭುವೇ, ದರ್ಶನ ನೀಡೋ ಓ ನನ್ನ ಪ್ರಭುವೇ, ದರ್ಶನ ನೀಡೋ ಓ ನನ್ನ ಪ್ರಭುವೇ. ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢೇಶ್ವರಂ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಯವರ ಚರಣಾರವಿಂದಗಳಿಗೆ ವಂದಿಸಿ, ಕ್ಷೇತ್ರಾದಿ ದೇವತೆಗೆ ವಂದಿಸಿ, ಸದ್ಗುರು ಚನ್ನಬಸವೇಂದ್ರ ಮಹಾಸ್ವಾಮೀಜಿಯವರನ್ನೇ ನಮನ ಮಾಡಿಕೊಂಡು ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪೂಜೆಗಳಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮಾನ್ ನಿಜಗುಣ ಶಿವಗಳ ವಾಕ್ಯವನ್ನು ಆಧಾರವಾಗಿರುತ್ತಾರೆ. ಬಹು ಸುಂದರವಾದ ಉಪದೇಶ ಮಾಡ್ತಾರೆ. ನಮ್ಮೆಲ್ಲರಿಗೂ ಸುಖ ಅಂದರೆ ಸುಖ, ನಾವೆಲ್ಲರೂ ಸುಖವಾಗಿ ಇರಬೇಕು, ಆನಂದವಾಗಿ ಇರಬೇಕಾದರೆ ಅದಕ್ಕೆ ಏನು ಕಾರಣ? ಯಾವುದೂ ಇರ್ತದೆ. ಬೆಳ್ಳಿ, ಬಂಗಾರ, ಮತ್ತು ರತ್ನ, ಭೂಮಿ, ಸೀಮೆ ಇವುಗಳನ್ನು ಸುಖ ಆಗ್ತದೆ. ಅವು ಶಾಶ್ವತ ಅಲ್ಲ, ಬರ್ತದೆ ಹೋಗ್ತದೆ. ಆದರೆ ಶಾಶ್ವತವಾದ ಸುಖ ಧರ್ಮ. ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತೀವಿ. ಧರ್ಮ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ನಮ್ಮನ್ನು ಸದಾ ಕಾಲದಲ್ಲಿ ಇರುವ ತನಕನೂ ರಕ್ಷಣೆ ಮಾಡುತ್ತದೆ, ಸುಖವಾಗಿರ್ತದೆ. ದೇಹ ಹೋದ ಮೇಲೆ ಸುಖವಾಗಿರ್ತೇವೆ. ದೇಹ ಹೋಗ್ತದೆ, ಜೀವ ಒಳನಮ್ಮೆಲ್ಲರೂ ಜೀವನೆಲ್ಲ ಸಾಯವಲ್ಲ. ದೇಹಕ್ಕೆ
ಇಷ್ಟೇ ದಿವಸ ಇರಬೇಕು ಅಂತೇಳಿ ನೇಮದೆ ಅಷ್ಟು ದಿವಸ ಹೋಗ್ತದ. ನಮ್ಮೊಳಗಿರುವಂಥ ಜೀವಾತ್ಮನಿಗೆ ಸಾಲದ ಅಂಕಕ್ಕೆ ಹೋಗವಂತೆ. ಬಾಡಿಗೆ ಮನೆ ಇದ್ದಂಗೆ ಬಾಡಿಗೆ ಮನೆ ಹುಕ್ಕಲ್ಲ. ದೊಡ್ಡ ವ್ಯಾಪಾರಸ್ಥರು, ಉದ್ಯೋಗಸ್ಥರು ಇವರಿಂದ ಅವರ ಹೋಗಿ ಬಾಡಿಗೆ ಇರ್ತಾರಪ್ಪ. ಬಾಡಿಗೆ ಮನೆ ತಗೋತಾರೆ. ಎಷ್ಟಂಗೆ ಇರ್ತಾರೆ ಅಲ್ಲಿ ಕೆಲವೊಂದು ಸಾವಿರ ಉದ್ಯೋಗ ಮುಗಿದಾಗ ಇರ್ತಾರೆ. ಉದ್ಯೋಗ ಮುಗಿದ ಮನೆ ಬಿಟ್ಟು ಹೋಗ್ತಾರೆ. ಹಾಗೆ ಇದೊಂದು ಬಾಡಿಗೆ ಮನೆ ಇದ್ದಂಗೆ ದೇಹ ಯಾರಿಗೆ? ಜೀವಾತ್ಮನಿಗೆ. ನಮ್ಮೆಲ್ಲರಲ್ಲೇ ಜೀವಾತ್ಮಗಳಲ್ಲ, ಆ ಜೀವನಿಗೆ ಇದೊಂದು ಬಾಡಿಗೆ ಮನೆ. ಇದು ಪುಣ್ಯ ಮಾಡಿ ಈಗ ಶ್ರೀಮಂತರಾಗಿ ಹೋಗ್ತೈತಿ. ಈಗೆಲ್ಲ ಶ್ರೀಮಂತರಾಗಿ ವಿದ್ಯಾವಂತರಾಗಿ ಕೀರ್ತಿವಂತರಾಗಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ. ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡ್ರಿಂದ ಇವತ್ತು ಶ್ರೀಮಂತರು, ವಿದ್ಯಾವಂತರು, ಗುಣವಂತರು, ನೀತಿವಂತರು, ರೂಪವಂತರು ಎಲ್ಲ ಆಗ್ತೇವೆ. ಆ ಪುಣ್ಯ ಮುಗಿತಾಗ ಮತ್ತೆ ದೇಹ ಬಿದ್ದು ಹೋಗ್ತದ. ಮತ್ತೆ ಪುಣ್ಯ ಈಗ ಏನು ಪುಣ್ಯ ಮಾಡ್ತಲ್ಲ ನೀವು? ಈ ಜೀವ ಮಾಡೋದು ಏನು ಧರ್ಮ ಕಾರ್ಯ ಮಾಡ್ತಲ್ಲ ಅಂತ ಸತ್ಸಂಗ ಮಾಡೋದು ಶ್ರೇಷ್ಠವಾದ ಪುಣ್ಯ ಇದು. ಎಲ್ಲ ಪುಣ್ಯಗಳಿಗಿಂತಲೂ ಶ್ರೇಷ್ಠವಾದದ್ದು. ಸುವರ್ಣ ದಾನಗಳಿಗಿಂತಲೂ ಈ ಯಾವ ದಾನವಿಲ್ಲ. ವಿದ್ಯಾದಾನ, ವಿದ್ಯಾ ಸಂಸ್ಕಾರ ಇದು ಬಹಳ ಶ್ರೇಷ್ಠವಾದ ಪುಣ್ಯ ಇದು. ಇಂಥ ಪುಣ್ಯ ಇತ್ತಂದ್ರೆ ಬಿಡ್ತದೆ ದೇಹ ಸಂಸ್ಕಾರ ಮುಗಿದಿದೆ. ದೇಹ ಬಿಡುವಾಗ, ಪ್ರಾಣ ಹೋಗುವಾಗ ನೀವು ಪುಣ್ಯ ಮಾಡಿದ್ರಂದ್ರೆ ಸತ್ಸಂಗ ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಕೇಳ್ಗಳನ್ನು ಮಾಡಿ, ಜಾತಕಗಳನ್ನು ಕೇಳಿ ಆ ಪುಣ್ಯದ ಸಂಗ್ರಹಣೆ ಮಾಡಿತ್ತಂದ್ರೆ ನಮ್ಮ ದೇಹ ಹೋಗ್ತಾವೆ. ಹುಟ್ಟಿದವುಗಳ ಜಾತಕ ಹೇಗಿದ್ರು ಹೋಗ್ಬಿಡ್ತೀವಿ. ಹುಟ್ಟಿದವನು ಒಂದು ಸಾಯಬೇಕು. ಭೂಮಿ ಮೇಲೆ ಯಾವಾಗ ಬಂದದ್ದಲ್ಲ ಅದು ಭೂಮಿ ಬಿಟ್ಟು ಹೋಗಲೇಬೇಕ. ಹೋಗುದ ಜೀವ ಹೋಗುವ ಸಮಯದಲ್ಲಿ, ಪ್ರಾಣ ಹೋಗುವ ಸಮಯದಲ್ಲಿ, ನಮ್ಮೆಲ್ಲರ ಪ್ರಾಣ ಹೋಗುತ್ತದೆ. ಆ ಸಮಯದಲ್ಲಿ ಯಾರ್ಯಾರು ಏನೇನು ಮಾಡಿರಲ್ಲ, ಬಂಗಾರಗಳಲ್ಲಿ ಮುತ್ತು ರತ್ನಗಳೆಲ್ಲ ಪುಣ್ಯ ಪಾಪ. ಪುಣ್ಯ ಪಾಪವನ್ನು ಯಾರ್ಯಾರು ಎಷ್ಟೆಷ್ಟು ಮಾಡಿರಲ್ಲ ಅದಕ್ಕೆ ಅನುಸಾರವಾಗಿ ದೇಹ ಹೋಗ್ತದೆ. ಈ ಪುಣ್ಯ ಮಾಡಿದ್ವಿ ಅಂದರೆ ಇಂಥ ಸತ್ಸಂಗ ಮಾಡೋದು. ಪುಣ್ಯ ಅಂದ್ರೆ ಏನ್ರಿ? ದಾನ ಧರ್ಮ ಅಷ್ಟ ಅಲ್ಲ, ಇಂಥ ಸತ್ಸಂಗ ಭಾಳ ಶ್ರೇಷ್ಠ. ಸತ್ಸಂಗ ಬಹಳ ಶ್ರೇಷ್ಠ ಇದು. ಜ್ಞಾನ ಯಜ್ಞ, ಶ್ರೇಯ ದ್ರವ್ಯಮಯಾದ ಯಜ್ಞ, ಜ್ಞಾನ ಯಜ್ಞ ಪರಂತಪ ಅಂತ ಭಗವದ್ಗೀತೆ ಹೇಳ. ಲಕ್ಷಾಂತರ ಹಣ ಖರ್ಚು ಮಾಡಿ ಯಜ್ಞ ಯಾಗಾದ್ರೆ ಮಾಡ್ತಾರಲ್ಲ, ಆ ಲಕ್ಷಾಂತರ ಹಣ ಖರ್ಚು ಮಾಡೋದಕ್ಕಿಂತಲೂ ಈ ಬಂದು ಒಂದು ನಿಮಿಷ ಕೂತ್ರ ಬಹಳ ಕೊಂಡುಕೊಳ್ತದೆ ನಿಮಗೆ. ಇಂಥ ಸತ್ಸಂಗಕ್ಕೆ ಸತ್ಸಂಗ ಬಹಳ ಶ್ರೇಷ್ಠವಾದದ್ದು. ಶ್ರೇಯ ದ್ರವ್ಯಮಯಾದ ಯಜ್ಞ, ಜ್ಞಾನ ಯಜ್ಞ, ಜ್ಞಾನ ಯಜ್ಞ ಅಂತ ಏನು ಮುಂದೆ ಹೇಳಬೇಕಲ್ಲ. ಇದು ಜ್ಞಾನ ಯಜ್ಞ. ಇದು ಸಿಗುವುದೇ ಬಹಳ ದುರ್ಲಭ. ಇದು ಸಿಗುವುದೇ ಬಹಳ ದುರ್ಲಭ. ಸಿಕ್ಕರೆ ನೀವು ಪುಣ್ಯಾತ್ಮರು. ನೀವು ಪುಣ್ಯಾತ್ಮರು. ನಿಮ್ಮಲ್ಲಿರುವಂಥ ಅಜ್ಞಾನ ದೂರ ಆಗ್ತದೆ. ನೀವು ಪವಿತ್ರ ಆಗ್ತದೆ. ಪರಿಶುದ್ಧರಾಗಿ ಭಗವತ್ ಸಾಕ್ಷಾತ್ಕಾರ ಮುಂದಿನ ಜನ್ಮಗಳು ಶ್ರೇಷ್ಠವಾಗಿ ಬರ್ತಾವೆ. ಹೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಸ್ಮಂತಿ ದಿವ್ಯಾಂ ದಿವಿದೇವ ಭೋಗಾನ್ ಅಂತೇಳಿ ಭಗವದ್ಗೀತೆ. ಯಾರು ಇಂಥ ಪುಣ್ಯದ ಕಾರ್ಯವನ್ನು ಮಾಡ್ಯಾರಲ್ಲ, ಈ ಪುಣ್ಯ ಕಾರ್ಯಗಳು ಶಾಸ್ತ್ರ ಶ್ರವಣ ಆಗಲಿ, ದಾನ ಧರ್ಮ ಆಗಲಿ, ಏನೇ ಆಗಲಿ ಪುಣ್ಯ ಮಾಡ್ತಾವಲ್ಲ, ಅವರು ದೇಹ ಬಿಡುವಾಗ ದೇವತೆಗಳು ಬಂದು ಕರ್ಕೊಂಡ್ತಾರೆ. ದೇಹಿ ತಮ್ಮ ಹೋಗ್ತಾರೆ. ಸ್ವಾರ್ಥಕ ಸೂರ್ಯಸ್ಯ ರಶ್ಮಿ ಯಜಮಾನ ಮೋಹಂತಿ ಪ್ರಿಯಾಂ ವಾಜವದಂತಿ ಅರ್ಥಯಂತೆ ಪುಣ್ಯ ಸುಖೋ ಬ್ರಹ್ಮಲೋಕ ಅಂತ ಶಾಸ್ತ್ರ ಹೇಳ್ತದೆ, ಶ್ರುತಿ ಹೇಳ್ತದೆ. ಪುಣ್ಯ ಅಂತ ಸತ್ಸಂಗ ಮಾಡಿದವರಾಗಲಿ, ದಾನ ಧರ್ಮ ಮಾಡಿದವರಾಗಲಿ, ಯಾವಾಗ ಭಗವಂತನ ಚಿಂತನೆ ಮಾಡಿದವರಾಗಲಿ, ಈ ಎಲ್ಲ ಒಳ್ಳೆಯ ಕಾರ್ಯ ಮಾಡತಕ್ಕಂಥವ್ರನ್ನ ಅಂತ್ಯಕಾಲ ದೇವತೆಗಳು ಬರ್ತಾರಂತ. ಬಂದ ಏಹಿ ತಮ್ಮ ಏಹಿ ಎಂದು ಸ್ವಾಗತಪ್ಪ. ನನಗೆ ಭಾಳ ಪುಣ್ಯ ಮಾಡಿದ್ದೀವಿ. ಹುಟ್ಟಿದಾಗಿಂದ ಹೇಳ್ಕೊಂಡು ಮರಣ ಪರ್ಯಂತರವಾಗಿ ಒಳ್ಳೆಯ ಕೆಲಸ ಮಾಡಿದ್ವಿ. ಧರ್ಮ ಕಾರ್ಯ ಮಾಡಿದ್ವಿ, ಸತ್ಸಂಗ ಮಾಡಿದ್ವಿ, ತೀರ್ಥಯಾತ್ರೆ ಮಾಡಿದ್ವಿ, ಪುಣ್ಯಕರ್ಮಗಳು ಮಾಡಿದ್ವಿ. ಪುಣ್ಯವನ್ನು ಮಾಡಿದ್ರೆ ಹೇ ಪುಣ್ಯಾತ್ಮ ಬಾ, ನಿನಗೆ ಸ್ವಾಗತಪ್ಪ, ಒಳ್ಳೇದು ಮಾಡಿದ್ವಿ ಬಾ. ಅವನು ತಗೋತಾರಂತ ಅವನ ಜೀವ. ಪುಣ್ಯಭೂಷಣ ಜೀವನ ತಗೊಂಡ ಏನು ಮಾಡ್ತಾರಂದ್ರೆ ದೇವಲೋಕಕ್ಕೆ ಹೋಗ್ತಾರಂತ. ತೇ ಪುಣ್ಯ ಮಾತಾಡ್ದೆ ಸುರೇಂದ್ರ ಲೋಕಮ್ಮ ಅಂತ ಇಂದ್ರಲೋಕ, ಸ್ವರ್ಗ, ಬ್ರಹ್ಮಲೋಕ ಅಲ್ಲಿ ಜೀವನ ತಗೊಂಡು ಹೋಗ್ತಾರೆ.
ನೀ ಎಷ್ಟು ಪುಣ್ಯ ಮಾಡಿದ್ದಲ್ಲ ಅಷ್ಟು ಸಲ ಇಟ್ಬೇಕಾಗ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾಯುಕ್ತಃ ಪರಾತ್ಪರಂ ಪೂರ್ಣ ಪರಿಸ್ಥಿತಿ ಯಾಕೆ ನದಿಗಳೆಲ್ಲ ಹರಿತಾ ಹರಿತಾ ಹೋಗಿ ಸಮುದ್ರಕ್ಕೆ ಇರ್ತಾವ. ಸಮುದ್ರ ಸೇರಾದ ಮೇಲೆ ಗಂಗಾ ಯಮುನಾ ಸರಸ್ವತಿ ಹೆಸರು ಹೋಗಿದ್ದೆಲ್ಲ ಅವ್ರ ಕಥೆಯಾಗಿತ್ತು, ಸಮುದ್ರ ಆಗಿಬಿಟ್ಟವಲ್ಲ. ನದಿಗಳೆಲ್ಲ ಹೋಗಿ ಸಮುದ್ರ ಸೇರಾದ ಮೇಲೆ ಇದು ಗಂಗಾ ಯಮುನಾ ಸರಸ್ವತಿ ಅಂತ ಹೇಳ್ತಾರೆ. ಸಮುದ್ರವೇ ಅಂತಾರೆ, ಸಮುದ್ರವೇ ಹೇಳ್ತಾರೆ. ಹಾಗೆ ಇಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಬಂದು ನಾವು ಗುರುಗಳ ಉಪದೇಶವನ್ನು ಕೇಳಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರೆ ಬ್ರಹ್ಮ ಸ್ವರೂಪವೇ ಆಗ್ತೀವಿ, ಪರಮಾತ್ಮ ಸ್ವರೂಪವೇ ಆಗ್ತೀವಿ. ಜ್ಞಾನವಂತರಾಗಿ ಜ್ಞಾನವನ್ನೇನಿಲ್ಲ, ಜ್ಞಾನವನ್ನು ಏನಾಗ್ತೀವಿ ನಾವು, ಜ್ಞಾನ ಬ್ರಹ್ಮ ಸಾಕ್ಷಾತ್ಕಾರ, ಜ್ಞಾನದ ಮೇಲೆ ಬ್ರಹ್ಮ ಸಾಕ್ಷಾತ್ಕಾರ ಆಗುವುದು. ಅಂತ ಯಾವ ಬ್ರಹ್ಮವೇ ಬ್ರಹ್ಮವೇ ಭವತಿ ಅಂತ ನಾ ಅಸ್ಯ ಬ್ರಹ್ಮಕುಲೇ ಭವತಿ ತರತಿ ಶೋಕಂ ತರತಿ ಪಾಪಮಾನಂ ಗುಹಾಕೃತಿಭ್ಯೋ ಯುಕ್ತ ಹಂಸೋ ಭವತಿ ಅಂತ ಹೇಳ್ತದೆ. ಬ್ರಹ್ಮಜ್ಞಾನಿಗಳ ಆಶೀರ್ವಾದ ಆಗ್ತದೆ, ನೀವು ನಿತ್ಯ ಸುಖಿಗಳಾಗ್ತದೆ, ಶಾಶ್ವತ ಸುಖವನ್ನು ಪಡ್ಕೊಂಡು ಧನ್ಯರಾಗ್ತೀವಿ. ಅದು ಪುಣ್ಯದ ಭಾಗ್ಯ ಬರ್ತೇವೆ ಅಂತ ಸತ್ಸಂಗಕ್ಕೆ ಆತನ್ನೇ ಎಲ್ಲರೂ ಕೂಡ ಇಂಥ ಸತ್ಸಂಗಕ್ಕೆ ಬಂದು ಸದ್ಗುರುಗಳ ದರ್ಶನ ಆಶೀರ್ವಾದವನ್ನು ಕೇಳಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗಲಿ, ಸಾರ್ಥಕಾಗಲಿ ಅಂತ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾರ್ಥನ ಎಲ್ಲರಿಗೂ ಅನುಗ್ರಹಿಸಿದೆ ಎಂಬುದಾಗಿ ಇವತ್ತಿನ ಪ್ರವಚನ ನೋಡುತ್ತಾರೆ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಚಾರಣ ಮಾಡಿಸಿ ಚಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀರುಳಿ ಗುರುವರ ಶಂಕರ ನೀರುಳಿ ಗೋದವನಾಶಿಸಿ ಜಗದೊಳು ಶಾಂತಿಯ ಬೀರಿ ಗುರುವರ ಶಾಂತಿಯ ಬೀರಿ ಕರಣ ಭಜನರ ಕುಳಿತರಂದವ ತ್ವರಿತ ವಿನಾಶಿಸಿರಿ ಗುರುವರ ತ್ವರಿತ ವಿನಾಶಿಸಿರಿ ವರಪೂರ ತಾಪುರ ದೈವದಿಂದ ನೀರುತ ನಿವಾಸಿಸಿರಿ ಗುರುವರ ಹರುಷ ನಿವಾಸಿಸಿರಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರದಿಯ ಗುರುವರ ಬೆಳಗುವೆ ಆರತಿ ಬೆಳಗುವೆ ಆರತಿ ಬೆಳಗುವೆ ಆರತಿಯ ತಸ್ಮೈ ಶ್ರೀ ಗುರವೇ ನಮಃ. ಜೈ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಗುರುನಾಥಾರೂಢ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ರೇವಣ ಸಿದ್ಧ ಶಿವಶರಣ ಸ್ವಾಮಿ ಮಹಾರಾಜ್ ಕಿ, साधु संत महाराज की जय. मंगलम जय नमः पार्वतीपति शिव हर हर महादेव.